ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪೋಸ್ಟ್ ಆಫೀಸ್ನ ಯೋಜನೆಗಳು ಬರ್ತಕ್ಕಂಥ ಸುಕನ್ಯಾ ಸಮೃದ್ಧಿ ಯೋಜನೆ ಅಂದರೆ SSY ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ನೋಡಿ, ಪ್ರಮುಖವಾಗಿ ಎಲ್ಲ ಪೋಸ್ಟ್ ಆಫೀಸ್ಗಳಲ್ಲಿ ಯೋಜನೆಗಳು ಇರ್ತವೆ. ಆ ಯೋಜನೆಗಳು ಪ್ರಮುಖವಾಗಿ ಯಾವುದು SSY ಯೋಜನೆ ಅಂದರೆ ಸಮಗ್ರವಾಗಿ ಹೇಳಬೇಕಂದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ನಾವು ಹೇಳ್ಬೋದು. ಈ ಸುಕನ್ಯಾ ಸಮೃದ್ಧಿ ಯೋಜನೆ ಐತಲ್ಲ, ಇದು ಯಾರಿಗೋಸ್ಕರ ತಂದ್ರು ಮತ್ತು ಯಾವ ಉದ್ದೇಶಕ್ಕಾಗಿ ತಂದ್ರಪ್ಪ ಅಂದ್ರೆ ಪ್ರಮುಖವಾಗಿ ಹೇಳ್ಬೇಕಾದ್ರೆ ಇದು ತಂದದ್ದು 10 ವರ್ಷದ ಹೆಣ್ಣು ಮಕ್ಕಳಿಗೋಸ್ಕರ ತಂದಿರ್ತಕ್ಕಂಥ ಒಂದು ಏನಿದೆ ಸ್ಕೀಮ್ ಅಂತ ಹೇಳ್ಬೋದು. ಅಂದರೆ 10 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗಾಗಿ ತಂದಿರ್ತಕ್ಕಂಥ ಒಂದು ಯೋಜನೆ ಯಾವುದಪ್ಪ ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ನಾವು ಹೇಳ್ಬೋದು. ಹಾಗಾದರೆ ಇಲ್ಲಿ ಬರ್ತಕ್ಕಂಥ ಯಾವ ಉದ್ದೇಶಕ್ಕಾಗಿ ತಂತು, ಇದನ್ನು ಯಾರು ತಂದ್ರಪ್ಪ ಅಂದರೆ ಕೇಂದ್ರ ಸರ್ಕಾರ ಏನು ಮಾಡ್ತು, ಪೋಸ್ಟ್ ಆಫೀಸ್ ಮುಖಾಂತರವಾಗಿ ಏನು ಮಾಡ್ತಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಇದನ್ನು ಜಾರಿಗೆ ತಂತು. ಹಾಗಾದರೆ ಆ ಹೆಣ್ಣು ಮಗುವಿಗೆ ಯಾವಕ್ಕೆ ಅನುಕೂಲ ಆಗುತ್ತೆ, ಮುಂದೆ ಯಾವಕ್ಕೋಸ್ಕರ ಅನುಕೂಲಕ್ಕೆ ತರ್ತತಿ ಈ ಯೋಜನೆ ಅಂತಂತಂದರೆ ನೋಡ್ಬೋದು. ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣ ಆಗಿರ್ಬೋದು ಮತ್ತು ಯುವಕ್ಕಾಗಿ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ಉಳಿತಾಯ ಯೋಜನೆ ಆಗಿದೆ. ಯಾವುದು ಅಂದರೆ 10 ವರ್ಷದ ಹೆಣ್ಣು ಮಗು ಅದು ಏನು ಮಾಡೋದು, ಪೋಸ್ಟ್ ಆಫೀಸ್ನಲ್ಲಿ ಅದನ್ನು ಪ್ರಾರಂಭ ಮಾಡ್ಬೋದು. 10 ವರ್ಷದ ಒಳಗಿನ ಹೆಣ್ಣು ಮಗು ಮಾಡಿದ ನಂತರ ಯಾವ ಉದ್ದೇಶಕ್ಕಾಗಿ ಅಂತಂತಪ್ಪ ಅಂದರೆ ಕೇಂದ್ರ ಸರ್ಕಾರದ ಉನ್ನತ ಶಿಕ್ಷಣ ಅಂದರೆ ಮುಂದಿನ ಒಂದು ದೊಡ್ಡ ವಿದ್ಯಾಭ್ಯಾಸಕ್ಕಾಗಿ ಮುಂದೆ ಯಾವುದೇ ಒಂದು ಅಭ್ಯಾಸಕ್ಕೆ ತೊಂದರೆ ಆಗದಂತೆ ಅದೇನು ಮಾಡೋದಪ್ಪ ಮುಂದೆ ಅದು ಅನುಕೂಲ ಆಗಲಿ ಅಂತ ತಂದಿರ್ತಕ್ಕಂಥ ಒಂದು ಯೋಜನೆ ಅಂತ ಹೇಳ್ಬೋದು. ಮತ್ತು ಯುವ ಅಂದರೆ ಮದುವೆ, ಆ ಅನುಕೂಲಕ್ಕಾಗಿ ಕೇಂದ್ರ ಸರ್ಕಾರವು ಜಾರಿಗೆ ತಂದಿದೆ. ನೆಕ್ಸ್ಟ್ ಏನಪ್ಪ ಹೇಳ್ಬೋದು ಅಂದರೆ ಅವಧಿ 21 ವರ್ಷ. ನೋಡಿ, 21 ವರ್ಷ ತಲುಪಿದಾಗ ಖಾತೆ ಮೆಚ್ಯೂರ್ ಆಗುತ್ತದೆ. ನೋಡಿ, ನಾವು ಹೇಳ್ಬೋದು ಈ ಅವಧಿ 21 ವರ್ಷ ತಲುಪಿದಾಗ ಅಂದರೆ 21 ವರ್ಷ ಆದ ನಂತರ ನೀವು ಯಾವಾಗ ಸ್ಟಾರ್ಟ್ ಮಾಡ್ತಿರೋ ಆ ಪೋಷಕರು ಯಾರು ಹೆಣ್ಣು ಮಗುವಿನ ಪೋಷಕರು ಏನು ಮಾಡಬೇಕು, ಅದನ್ನು ಪ್ರಾರಂಭ ಮಾಡಿ 21 ವರ್ಷ ಆದಮೇಲೆ ಅದೇನಾಗುತ್ತದೆ, ಖಾತೆ ಮೆಚ್ಯೂರ್ ಅಂದರೆ ಮುಕ್ತಾಯವಾಗುತ್ತದೆ. 21 ವರ್ಷ ಅವಧಿ ಮಟ್ಟ ಅವ್ದು ಏನು ಮಾಡ್ತೀವಿ ಟರ್ಮ್ ಇರುತ್ತೆ ಅದು ಅಂತ ಹೇಳ್ಬೋದು. ಮತ್ತು ಹೂಡಿಕೆ 1 ವರ್ಷದಲ್ಲಿ ಕನಿಷ್ಠ, ನೋಡು 1 ವರ್ಷದಲ್ಲಿ ಏನು ಕನಿಷ್ಠ ರು 250ರಿಂದ 1.5 ಲಕ್ಷದವರೆಗೆ ಹೂಡಿಕೆ ಇರುತ್ತೆ. ಅಂದರೆ ಪ್ರತಿ ವರ್ಷ ನೀವು ಕನಿಷ್ಠ ಹೂಡಿಕೆ ಮಾಡುವ ಒಂದು ಅಮೌಂಟ್ ಎಷ್ಟು ಅಂದರೆ 250 ರೂಪಾಯಿ ಮತ್ತು ಗರಿಷ್ಠ ಆಗಿರ್ತಕ್ಕಂಥ ಅಮೌಂಟ್ 1.5 ಲಕ್ಷ ರೂಪಾಯಿ ಅಂತ ಇದು ಹೇಳ್ತತಿ ಯಾವ ಈ ಯೋಜನೆ. ನೆಕ್ಸ್ಟು ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆ ಟ್ಯಾಕ್ಸ್ ವಿನಾಯಿತಿ ಇದೆ. ನೋಡಿ, ಪ್ರತಿಯೊಂದು ಯಾವುದೇ ಸ್ಕೀಮ್ ನಾವು ಮಾಡಿದಾಗ ಕೇಂದ್ರ ಸರ್ಕಾರ ಏನು ಮಾಡ್ತೈತಿ, ವಿಧಿಸ್ತೈತಿ ಟ್ಯಾಕ್ಸ್. ಆದರೆ ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ SSY ಯೋಜನೆಯಲ್ಲಿ ಯಾವುದೇ ಟ್ಯಾಕ್ಸ್ ಇರೋಲ್ಲ. ನೀವು ಕೊಟ್ಟಿರ್ತಕ್ಕಂಥ ಅಮೌಂಟ್ ಪ್ಲಸ್ ಬಡ್ಡಿ ಹಾಕಿ ಏನು ಮಾಡ್ತೈತಿ ರಿಟರ್ನ್ ಯಾವುದೇ 1 ರೂಪಾಯಿ ಕಡಿತವಿಲ್ಲದೆ ನಿಮಗೆ ಅಮೌಂಟನ್ನು ಕೊಡುತ್ತೆ. ನೆಕ್ಸ್ಟ್, ಮಗುವಿಗೆ 18 ವರ್ಷ ತುಂಬಿದ ನಂತರ ಶಿಕ್ಷಣದ ಉದ್ದೇಶಕ್ಕಾಗಿ ಖಾತೆಯ 50% ಹಣವನ್ನು ಹಿಂಪಡೆಯಬಹುದು. ನೋಡಿ, ಆ ಮಗುವಿಗೆ ನೀವು ಯಾವಾಗಾರ ಪ್ರಾರಂಭ ಮಾಡ್ಬೋದು 10 ವರ್ಷದೊಳಗೆ. ಮಾಡಿದ ನಂತರ ಅದಕ್ಕೆ 18 ವರ್ಷ ಆಯಿತು ಆ ಮಗುವಿಗೆ, ನಂತರ 18 ವರ್ಷ ತುಂಬಿದ ನಂತರ ಶಿಕ್ಷಣದ ಉದ್ದೇಶಕ್ಕಾಗಿ ಯಾವ ಉದ್ದೇಶಕ್ಕಾಗಿ ನೀವು ಅಲ್ಲಿ ಶಿಕ್ಷಣದ ಉದ್ದೇಶಕ್ಕಾಗಿ 50% ಹಣವನ್ನು, ಹಾಗಾದರೆ ನಿಮ್ಮ ಖಾತೆಯಲ್ಲಿ ಆಗ ಸಮ್ ಆಗಿರತಕ್ಕಂಥ ಅಮೌಂಟು 2 ಲಕ್ಷ ರೂಪಾಯಿ ಏನಾರ ಇತ್ತಂದರೆ ಸುಮಾರು 1 ಲಕ್ಷದವರೆಗೆ ಹಣವನ್ನು ನೀವೇನು ಮಾಡ್ಬೋದು, ಆ ವಿದ್ಯಾಭ್ಯಾಸಕ್ಕಾಗಿ ಒಂದು ಉದ್ದೇಶಕ್ಕಾಗಿ ಈ ಹಣವನ್ನು ಹಿಂಪಡೆಯಬಹುದು ಅಂತ ಹೇಳ್ತೈತಿ. ಸೊ ಇದು ಸುಕನ್ಯಾ ಸಮೃದ್ಧಿ ಯೋಜನೆಯ ಪ್ರಮುಖ ಆಗಿರ್ತಕ್ಕಂಥ ಒಂದು ಅಂಶಗಳು. ಮತ್ತು ಇದು ಈ ಯೋಜನೆಯಲ್ಲಿ ನಿಮ್ಮ ಯಾರಿಗೆ ಹಣಕ್ಕೆ ಎಷ್ಟು ಪರ್ಸೆಂಟ್ ಆಗಿರ್ತಕ್ಕಂಥ ಬಡ್ಡಿ ಅನ್ನು ಕೊಡ್ತಾರಪ್ಪ ಅಂದರೆ ಪ್ರಮುಖವಾಗಿ ನಾವು ನೋಡ್ಬೋದು 8.2% ಆಗಿರ್ತಕ್ಕಂಥ ಹಣವನ್ನು ನಿಮ್ಗೇನು ಮಾಡ್ತಾರೆ ಬಡ್ಡಿ ರೂಪದಲ್ಲಿ ಪ್ಲಸ್ ನಿಮ್ಮ ಹೂಡಿಕೆ ಮಾಡಿರ್ತಕ್ಕಂಥ ಹಣ ಪ್ಲಸ್ ಏನು ಬಡ್ಡಿ ಹಣವನ್ನು ಎರಡೂ ಸೇರಿ ಯಾವುದೇ ಟ್ಯಾಕ್ಸ್ ಇಲ್ದಂಗೆ ನಿಮ್ಮ ಹಣವನ್ನು ನಿಮ್ಮ ಅಕೌಂಟಿಗೆ ಏನು ಮಾಡ್ಬೋದು, ಹಿಂಪಡೆಯಬಹುದು. ಹಾಗಾಗಿ ಸ್ನೇಹಿತರೆ, ಇವತ್ತು ನಾನು ಏನು ಮಾಡಿದ್ದೆ ಅಂದರೆ ಪೋಸ್ಟ್ ಆಫೀಸ್ನ ಯೋಜನೆಗಳಲ್ಲಿ ಯಾವುದಪ್ಪ ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಇದರ ಬಗ್ಗೆ ನಾನು ತಿಳಿಸ್ಕೊಟ್ಟೆ. ಹಾಗಾದರೆ ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ಯೋಜನೆಗಳಿವೆ. ಆ ಯೋಜನೆಯನ್ನು ತಿಳಿದುಕೊಳ್ಳಲು ನಿಮಗೇನಾದರೂ ಈ ವಿಡಿಯೋದಲ್ಲಿ ನಿಮಗೆ ಅನುಕೂಲವಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ವಿಡಿಯೋಗಳಿಗಾಗಿ ನೀವು ಮುಂದಿನ ವಿಡಿಯೋದಲ್ಲಿ
ನೋಡ್ಬೋದು.